ಮೈಸೂರಿನ ಮುಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಕೆ ಮಾಡಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಹಾಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಮಾಡಿದ್ದು, ಆದೇಶ ಪ್ರಕಟ ಮಾಡೋವರೆಗೂ ಗಡುವು ವಿಸ್ತರಣೆ ಮಾಡಿದೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದೆಲ್ಲ ರಾಜಕೀಯ ಪ್ರೇರಿತ. ನನ್ನ ಕೇಸ್ ಇದೇ ರೀತಿ ನಡೀತು. ಎರಡು ಸಂಸ್ಥೆಗಳು ಒಂದೇ ಸಲ ತನಿಖೆ ಮಾಡೋದಕ್ಕಾಗಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಈ ವೇಳೆ ಬೇರೆ ಸಂಸ್ಥೆಯವರು ಮಾಡೋದಕ್ಕೆ ಬರಲ್ಲ. ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಈ ರೀತಿ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ದ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನು ಅಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ I am telling you, any two institutions can't do it on the same issue. There are various judgments. In ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಸಿದ್ದರಾಮಯ್ಯ ಅವರ ಪತ್ನಿಗೆ ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಅದರಲ್ಲಿ ಏನು ವಿಶೇಷ ಇಲ್ಲ, ಅದೊಂದು ಕಾನೂನುಬದ್ಧವಾದಂತಹ ಸಂಸ್ಥೆ, ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ ಯಡಿಯೂರಪ್ಪನವರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಕಾಂಗ್ರೆಸ್ನವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ರೆ ಎಲ್ಲೂ ಚರ್ಚೆ ಆಗೋದಿಲ್ಲ. ಇಡಿ ನೋಟಿಸ್ ಕೊಟ್ರೇನೆ ಚರ್ಚೆ ಆಗೋದು ಅಂದ್ರೆ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಏನಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ನಿಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಆತುರಾತುರವಾಗಿ ಲೋಕಾಯುಕ್ತರಿಂದ ಬಿ ರಿಪೋರ್ಟ್ ಪಡೆದುಕೊಂಡು ಮುಡಾ ಪ್ರಕರಣದಿಂದ ಹೊರಬರೋದಕ್ಕೆ ನೋಡ್ತಾ ಇದ್ರು. ಆದರೆ ಇದೀಗ ಇಡಿ ಸಿಎಂ ಯಡಿಯೂರಪ್ಪ ಪತ್ನಿಯವರಿಗೂ ಕೂಡ ಸಚಿವ ಸುರೇಶ್ ಅವರಿಗೂ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ ಅಂತ ಮಾತನಾಡಿದ್ದಾರೆ. ಅನಿವಾರ್ಯವಾಗಿ ಬೈರತಿ ಸುರೇಶ್ ಅವರಿರ್ಬೋದು, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವರಿರ್ಬೋದು, ತನಿಖಾ ಸಂಸ್ಥೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಿವಾರ್ಯವಾಗಿ ಬೈರತಿ ಸುರೇಶ್ ಅವರಿರ್ಬೋದು. ಮೈಸೂರಿನ ಮುಡಾದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಕೂಡ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಲೋಕಾಯುಕ್ತ ತನಿಖೆ ಸರಿಯಾದ ರೀತಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೇಸನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಮೂಡಾ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನ, ಯಾಕಂದ್ರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನ ಅಂದ್ರೆ ಈ ಕಾಮೆಂಟ್ ಅನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರುವುದೇ ಒಂದು ಅತ್ಯಂತ ಅನೈತಿಕ. ಮುಡಾ ಪ್ರಕರಣ ಸಂಬಂಧ ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ನೋಟಿಸ್ಗೆ ಇಷ್ಟೊಂದು ಮಹತ್ವ ಕೊಡಬೇಕಿಲ್ಲ, ಎಲ್ಲ ಬಾರಿಯೂ ರಾಜಕೀಯ ಅನ್ನೋದಕ್ಕಾಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು ಅಷ್ಟೇ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ, ಇದೇನು ಹೊಸದಲ್ಲ.
ಇ ಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಏನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆ ಅಂತ. ಈಗ ಸಮಸ್ಯೆ ಆಗಿದೆ. ಅದು ಎರಡು ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. ಎರಡು ಲಾ ಮಾಡಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳಬೇಕು, ಒಬ್ಬರೇ ಮಾಡಬೇಕಾ? ನಮ್ಮ ಲೆಕ್ಕಲೆ ಒಬ್ಬರೇ ಮಾಡಬೇಕು, ಎರಡು ಮಾಡಲಿಕ್ಕೆ ಆಗೋಲ್ಲ. ಏಜೆನ್ಸಿ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಆಡಳಿತ ವೈಖರಿ ಎಲ್ಲರಿಗೂ ಮಾದರಿ. ಹೀಗಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರಬೇಕು ಅನ್ನೋರಲ್ಲಿ ನಾನು ಕೂಡ ಮೊದಲಿಗ ಅಂತ ಸಿಎಂ ಪರವಾಗಿ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲೇಬೇಕು ಅಂತ ಹೇಳೋದ್ರಲ್ಲಿ ನಾನು ಮೊದಲಿಗ. ಐ ಆಮ್ ದ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಜನಪರ ನನಗೇನು ಮಾಡ್ತಿರ್ಬೋದು, ಐ ಡೋಂಟ್ ಕೇರ್. ನನಗೆ ಮಾಡ್ಲಿಕ್ಕೆ ಮಾಡ್ತೀನಿ, ನನಗೇನು ಆಗಬೇಕಾಗಿದೆ. ಐ ಆಮ್ ದ ಲಾಸ್ಟ್ ಮ್ಯಾನ್. ಐ ಡೋಂಟ್ ಗೋ ಅಂಡ್ ಬ್ಯಾಕ್ ಎನಿಬಡಿ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಸ್ಪರ್ಧೆ ವಿಚಾರಕ್ಕೆ ಪರಿಷತ್ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ಪರ್ಮನೆಂಟ್ ರಾಜ್ಯಾಧ್ಯಕ್ಷ, ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆಗಳಿಲ್ಲ. ಪಕ್ಷ ಯಾರು ಮುಂದೆ ನಡೆಸಬೇಕು ಅಂತ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅವರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪಾರ್ಟಿನಲ್ಲಿ ಶಾಶ್ವತವಾಗಿ ಯಾರಿಗೂ ಜವಾಬ್ದಾರಿ ಇರಲ್ಲ. ಕಾಲಕಾಲಕ್ಕೆ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತವೆ. ಪರ್ಮನೆಂಟ್ ಅಧ್ಯಕ್ಷರು, ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ, ಪರ್ಮನೆಂಟ್ ಅನ್ನುವಂಥ ಸಿಸ್ಟಮ್ ನಮ್ಮ ಪಾರ್ಟಿಲಿ ಇಲ್ಲ. ಪಾರ್ಟಿಯ ಪಾರ್ಲಿಮೆಂಟರಿ ಬೋರ್ಡು ಆಯಾ ಕಾಲಕಾಲಕ್ಕೆ ಸಂದರ್ಭಕ್ಕೆ ರಾಜ್ಯವನ್ನು ಯಾರು ಲೀಡ್ ಮಾಡಬೇಕು ಅನ್ನೋದನ್ನ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ತಗೊಂಡ್ರೆ, ಜಿಲ್ಲೆನ ಯಾರು ಲೀಡ್ ಮಾಡಬೇಕು ಅನ್ನೋದನ್ನ ರಾಜ್ಯ ಕೋರ್ ಕಮಿಟಿ ನಿರ್ಣಯ ತೆಗೆದುಕೊಳ್ಳುತ್ತೆ. ನೋಡೋಣ, ಯಾರು ಇದ್ರೂ ಪಕ್ಷವನ್ನು ಬಲಗೊಳಿಸೋದಲ್ವಾ. ನಾನು ಮೊದಲು ಕನ್ನಡಿಗ, ನಂತರ ಮುಸ್ಲಿಂ ಅಂತ ಸಚಿವ ಜಮೀರ್ ಅಹಮದ್ ಕನ್ನಡಾಭಿಮಾನ ಮೆರೆದಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ವಕ್ಫ್ ವಿಚಾರದಲ್ಲಿ ಬಿಜೆಪಿಯವರು ಏನೇನೋ ಮಾಡಿಬಿಟ್ರು. ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಎಂದಿಗೂ ಜಾತಿ ಮಾಡಿಲ್ಲ. ನಾನಿರೋದೇ ಬಡವರಿಗಾಗಿ. ವಕ್ಫ್ ವಿಚಾರದಲ್ಲಿ ಬಿಜೆಪಿಯವರು ಏನೇನೋ ಮಾಡಿಬಿಟ್ರು. ರಾಜ್ಯದಲ್ಲಿ ಎಲ್ಲ ಜಾತಿಯವರು ಪ್ರೀತಿಯಿಂದ ಇದ್ದಾರೆ, ಆದರೆ ಬಿಜೆಪಿಯವರು ಅದನ್ನು ಕೆಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ. ನಾನು ಅಲ್ಲ ಮೇಲೆ ಹೇಳ್ತಿಲ್ಲ, ನನ್ನ ಮಕ್ಕಳು 2 ಮಕ್ಕಳು ಮೊಮ್ಮಗಳಿಗೆ ನಾನು ಹೆಚ್ಚಿನ ಪ್ರಾಣ ಸರ್, ಅವ್ರ ಮೇಲೆ ಆಣೆ ಆಗ್ತಾ ಸರ್. ನಾನು ಜಾತಿ ಮಾಡಿ ನಿರ್ವಾಹ ಮಾಡ್ತೀನಿ, ಜಾತಿ ಮಾಡಿ ನಿರ್ವಾಹ ಮಾಡ್ತೀನಿ, ಒಂದು ಯೋಚನೆ ಮಾಡೋದು. ನಾನು ಹೇಳೋದು, ನೀವೇನು ನನ್ನ ಮೇಲೆ ನಿರೀಕ್ಷೆ ಕೊಟ್ಟಿದೆ ಸರ್, ನೀವು ನಿರೀಕ್ಷೆ ತಕ್ಕಂಗೆ ಯಾವತ್ತೂ ನನ್ನಿಂದ ತಾವು ತಲೆ ತಿರುಗಬೇಕು, ತಲೆ ಕೊಟ್ಟು ಕೆಲಸ ಮಾಡಲ್ಲ. ಜಾತಿ ಮೇಲೆ ಮಾಡಲ್ಲ. ನಾನು ಇದ್ದೀನಿ, ನಾನು ಒಬ್ಬನಾಗಿದ್ದೀನಿ, ನಾನು ಮುಸ್ಲಿಂ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನಾನು ಒಬ್ಬ ಕನ್ನಡಿಗ, ಹಿಂದೂಸ್ತಾನಿ, ಆಮೇಲೆ ನಾನು ಮುಸ್ಲಿಂ. ಆಮೇಲೆ ಎಲ್ಲ ರಾಜಕಾರಣಿ ಒಂದೇ ಹೇಳಿದ, ನಾನು ನೀವು ಜಾತಿ ಮಾಡಿದ್ರೆ ದಯಮಾಡಿ ಆಸ್ತಿ ಬರ್ಬೇಡಿ. ಜಪ್ತಿಯಾಗಿರುವ ತಮ್ಮ ಗನ್ಗಾಗಿ ನಟ ದರ್ಶನ್ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಗನ್ ಬೇಕೇ ಬೇಕು ಅಂತ ದರ್ಶನ್ ಬಿಗಿಪಟ್ಟು ಹಿಡಿದಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಗನ್ನನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ನಿವಾಸಕ್ಕೆ ತೆರಳಿ ಗನ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.